ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಏಪ್ರಿಲ್ ತಿಂಗಳು ಎಂದರೆ ನಮ್ಮ ರಾಜಣ್ಣನವರು ಹುಟ್ಟಿದ ತಿಂಗಳು. ಏಪ್ರಿಲ್ ತಿಂಗಳಲ್ಲೇ ಹುಟ್ಟಿದಂತಹ ಕೆಲವು ಮಹನೀಯರನ್ನು ಪರಿಚಯಿಸುವ ಮುಖಾಂತರ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಏಪ್ರಿಲ್ ತಿಂಗಳಿಗೂ ಜಗತ್ತಿನ ಅತ್ಯಂತ ಪ್ರಮುಖ ಮಹಾಪುರುಷರಿಗೂ ಅವಿನಾಭಾವ ಸಂಬಂಧ. ಏಪ್ರಿಲ್ ತಿಂಗಳಿನಲ್ಲಿ ಕೋಟ್ಯಾಂತರ ಮಂದಿ ಹುಟ್ಟಿರಬಹುದು, ಆದರೆ ಅವರ ಪೈಕಿ ಕೆಲವರಾದರೂ ಮಹಾನ್ ವ್ಯಕ್ತಿಗಳು, ಶಕ್ತಿಗಳು, ಪ್ರವಾದಿಗಳು ಆಗಿ ಹೋಗಿದ್ದಾರೆ. ಏಪ್ರಿಲ್ ತಿಂಗಳಿನಲ್ಲಿ ಹುಟ್ಟಿ ಮಹಾನ್ ಎನಿಸಿಕೊಂಡ ಕೆಲವರು ಹುಟ್ಟಿದ ದಿನದಂದೇ ಮೃತಪಟ್ಟವರು ಅತ್ಯಂತ ವಿಶಿಷ್ಟ ವ್ಯಕ್ತಿಗಳಾಗಿ ಇತಿಹಾಸದಲ್ಲಿ ಬೆಳಗಿದ್ದಾರೆ. ಇಂತಹ ಮಹಾನ್ ಪುರುಷ ಶ್ರೇಷ್ಠರಲ್ಲಿ ಕನ್ನಡಕ್ಕೊಬ್ಬನೇ ವರನಟ ಡಾಕ್ಟರ್ ರಾಜ್ಕುಮಾರ್ ಸಹ ಒಬ್ಬರು. ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ್ದು ಏಪ್ರಿಲ್ 24, 1929 ನಿಧನರಾದದ್ದು ಏಪ್ರಿಲ್ 12, 2006 ಜನಮಾನಸದಲ್ಲಿ ಎಂದಿಗೂ ಅಮರರಾಗಿದ್ದಾರೆ. ಏಪ್ರಿಲ್ ತಿಂಗಳಿನಲ್ಲಿ ಹುಟ್ಟಿದ ಮಹಾಮಹಿಮರಲ್ಲಿ ಬಸವಣ್ಣ, ಗುರುನಾನಕ್ ಅವರೂ ಸೇರಿದ್ದಾರೆ. ಇವರಲ್ಲದೆ ಮಹಾನಾಟಕಕಾರ ಶೇಕ್ಸ್ಪಿಯರ್, ಕೌರ್ಯದಿಂದ ಜಗತ್ತನ್ನೇ ತಲ್ಲಣಗೊಳಿಸಿದ ಅಡ್ವಲ್ಫ್ ಹಿಟ್ಲರ್, ಹಾಸ್ಯ ಹಾಗೂ ವ್ಯಂಗ್ಯದಿಂದ ಜಗತ್ತಿಗೆ ಕಚಗುಳಿಹಿಟ್ಟ ಹಾಸ್ಯ ಚಕ್ರವರ್ತಿ ಚಾರ್ಲಿ ಚಾಪ್ಲಿನ್ ಇವರೆಲ್ಲರೂ ಹುಟ್ಟಿದ್ದು ಏಪ್ರಿಲ್ನಲ್ಲಿಯೇ. ಕ್ರಿಕೆಟಿನ ದಂತಕತೆ ಸಚಿನ್ ತೆಂಡೂಲ್ಕರ್ ಹುಟ್ಟಿದ್ದು ರಾಜ್ ಜನ್ಮದಿನದಂದೇ. ಚಲನಚಿತ್ರರಂಗದ ಜಿತೇಂದ್ರ, ಜಯಾ ಬಚ್ಚನ್, ಜಯಪ್ರದಾ, ಪೂನಂ ಧಿಲ್ಲೋನ್, ಮೌಸಮಿ ಚಟರ್ಜಿ, ಪ್ರಭುದೇವ್, ಅಜಯ್ ದೇವಗನ್, ಪರ್ವೀನ್ ಬಾಬಿ, ಲಾರಾ ದತ್ತಾ ಇನ್ನಿತರರು ಏಪ್ರಿಲ್ ತಿಂಗಳಿನಲ್ಲಿ ಜನಿಸಿದವರು. ಜಾಗತಿಕ ಶ್ರೇಷ್ಠ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಜನಿಸಿದ್ದು 1564 ಏಪ್ರಿಲ್ 23 ಆತ ಮೃತಪಟ್ಟಿದ್ದು 1616 ಏಪ್ರಿಲ್ 23 ಕನ್ನಡದ ಜನಪ್ರಿಯ ಹಿರಿಯ ಸಾಹಿತಿಗಳಾದಂತಹ ತಾರಾಸು ಅವರು ಹುಟ್ಟಿದ್ದು 1929 ಏಪ್ರಿಲ್ 21 ಮೃತವಾದದ್ದು 1984 ಏಪ್ರಿಲ್ 10. ಪ್ರಿಯ ವೀಕ್ಷಕರೇ, ನಿಮಗೆ ಈ ಸಂಚಿಕೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರಪ್ರೇಮಿಗಳಿಗೂ ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ